ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನಸ್ಸು ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಧನಸ್ಸು ರಾಶಿಯ ನವೆಂಬರ್ ತಿಂಗಳಲ್ಲಿ ಏನಪ್ಪ ಇವರಿಗೆ ಒಳಿತು ಅಥವಾ ಕೆಡುಕು ಇದರ ಬಗ್ಗೆ ತಿಳಿಯೋದಾದ್ರೆ, ಇವರ ಜೀವನದಲ್ಲಿ ಪಡ್ತಕ್ಕಂಥ ಶ್ರಮ, ಪಡ್ತಕ್ಕಂಥ ವಿಚಾರ, ಪಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ, ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಇವರು ಲಾಸನ್ನು ಕಾಣ್ತಕ್ಕಂಥ ಸಂಭವ ಈ ತಿಂಗಳು ತುಂಬ ಇದೆ. ಯಾಕಪ್ಪ ಅಂತಂದರೆ ಇವರ ಜೀವನದಲ್ಲಿ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಬಹಳ ಸ್ವಲ್ಪ ನೆಗೆಟಿವ್ ಅಂತ ವ್ಯವಸ್ಥೆಗಳು ಇವರು ತುಂಬ ಗಮನಿಸ್ಕೊಂಡು ಬಂದಿರ್ತಾರೆ. ಯಾಕಂದರೆ ಯಾವುದೇ ಮಾಸದಲ್ಲಿ ಇವರಿಗೆ ಲಾಭವನ್ನು ಕಂಡರೂ ಕೂಡ ಕಾರ್ತಿಕ ಮಾಸ ಅಥವಾ ಈ ಕಾರ್ತಿಕ ಮಾಸದಲ್ಲಿ ಇವರಿಗೆ ಸ್ವಲ್ಪ ಎಲ್ಲ ಕೆಲಸದಲ್ಲೂ ಕೂಡ ವಿಫಲತೆ ಕಾಣುವಂಥ ಸಂಭವ ಇದ್ದು, ಹಾಗಾಗಿ ಯಾವುದೇ ಒಂದು ಹೊಸ ಹೂಡಿಕೆ, ಹೊಸ ವಿಚಾರಗಳು ಬೇಡ. ಆದರೆ ನಿಮ್ಮ ಸ್ನೇಹಿತರಿಂದ, ಸಂಬಂಧಿಕರಿಂದ ಕೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಿಗ್ತಕ್ಕಂಥ ವಿಚಾರ ಇದೆ. ಇವರ ವಿಚಾರದಲ್ಲಿ ಪ್ರಥಮವಾಗಿ ನೋಡೋದಂದರೆ ಪ್ರೇಮ ಮತ್ತು ಕುಟುಂಬದ ವಿಚಾರ. ಪ್ರೇಮದ ವಿಚಾರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ, ಅಥವಾ ಪ್ರೀತಿ ಮಾಡ್ತಿರೋ ವ್ಯಕ್ತಿಗಳಾಗ್ಬೋದು, ಅಥವಾ ಒಂಟಿ ಇರೋ ವ್ಯಕ್ತಿಗಳಾಗ್ಬೋದು, ಹೊಸ ವ್ಯಕ್ತಿಗಳ ಪರಿಚಯ ಆಗ್ಬೋದು, ಹೊಸ ಗೆಳತಿಯರ ಪರಿಚಯ ಆಗ್ಬೋದು, ಹೊಸ ಗೆಳೆಯರ ಪರಿಚಯ ಆಗೋದ್ರಿಂದ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಈ ಒಂದು ತಿಂಗಳು ಕಡಿಮೆ ಆಗುತ್ತೆ. ಯಾವುದೇ ನೆಗೆಟಿವ್ ವಿಚಾರಗಳು ಕೂಡ ಆಸ್ಪದ ಇರೋದಿಲ್ಲ. ಮತ್ತು ಗಂಡ ಹೆಂಡತಿ ಅಥವಾ ಮದುವೆ ಆಗದ ವ್ಯಕ್ತಿಗಳಿಗಾದರೆ ಇವರ ಸಂಬಂಧ ತುಂಬ ಗಟ್ಟಿ ಆಗುತ್ತೆ ಈ ತಿಂಗಳು ಅಂತ ಹೇಳ್ಬೋದು. ಯಾಕಂತಂದರೆ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಶಿವ ಮತ್ತು ಪಾರ್ವತಿಯರ ಬಹಳ ಉತ್ಕೃಷ್ಟವಾದಂಥ ಮಾಸ ಆಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ದಾಂಪತ್ಯದಲ್ಲಿ ಒಳ್ಳೆಯ ಸಾಮರಸ್ಯವನ್ನು, ಒಳ್ಳೆಯ ಸ್ಥಿರತೆಯನ್ನು ನೀವು ಕಾಣ್ಬೋದು. ಕುಟುಂಬದಲ್ಲಿ ಮೂರನೇ ವ್ಯಕ್ತಿಗಳಿಂದ ಬರ್ತಕ್ಕಂಥ ಶುಭ ಸುದ್ದಿಯಿಂದ, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಓದ್ತಕ್ಕಂಥ ವ್ಯಕ್ತಿಗಳು ಅಥವಾ ಕೆಲಸದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗೋದಾಗ್ಬೋದು, ಓದ್ತಕ್ಕಂಥ ವ್ಯಕ್ತಿಗಳ ಒಂದು ಓದಿನಲ್ಲಿ ಬಹಳಷ್ಟು ಉತ್ತೀರ್ಣ ಆಗ್ಬೋದು, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಅಥವಾ ಫಾರಿನ್ನಲ್ಲಿ ಕೆಲಸ ಮಾಡ್ತಾ ವ್ಯಕ್ತಿಗಳಾಗ್ಬೋದು, ಅವರಿಂದ ಕೆಲವೊಂದು ಶುಭ ವಾರ್ತೆಗಳನ್ನು ಈ ತಿಂಗಳಲ್ಲಿ ನೀವು ಕೇಳ್ತೀರ. ಎರಡನೇದಾಗಿ ಉದ್ಯೋಗ ಮತ್ತು ವ್ಯವಹಾರದ ವಿಚಾರ ಅಂತಂದರೆ, ಉದ್ಯೋಗದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನೀವು ಒಂದು ಲಾಭವನ್ನು ಬಯಸ್ಲಿಕ್ಕೆ ನೋಡ್ತಾರೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಲಾಭ ಕಾಣೋದಕ್ಕಿಂತ ನಷ್ಟ ಕಾಣೋದೇ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಹೊಸ ಒಂದು ಪ್ರಾಜೆಕ್ಟ್ಗಳಾಗ್ಬೋದು, ಹೊಸ ಕೆಲಸ ಆಗ್ಬೋದು ಮಾಡಲಿಕ್ಕೆ ಸ್ವಲ್ಪ ಹೋಗ್ಲಿಕ್ಕೆ ಹೋಗ್ಬೇಡಿ. ಸ್ವಂತ ಉದ್ಯೋಗ ಇದ್ದವ್ರು ಮಾತ್ರ. ನೀವೇನಾದರೂ ಇನ್ನೊಬ್ರ ಹತ್ರ ಕೆಲಸ ಮಾಡ್ತೀರಾ, ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತೀರಾ ಅಂತಂದರೆ ಯಾವುದೇ ಸಮಸ್ಯೆಗಳು ನಿಮಗಿಲ್ಲ. ನಾನು ಹೇಳ್ತಕ್ಕಂಥ ವ್ಯವಸ್ಥೆಗಳು ಉದ್ಯೋಗ ಅಂದರೆ ಸ್ವಂತ ವ್ಯವಹಾರ, ಸ್ವಂತ ಉದ್ಯೋಗವನ್ನು, ಇನ್ನೊಬ್ರು ಕೆಲಸ ಕೊಡೋಂಥ ಉದ್ಯೋಗವನ್ನು ನೀವು ಮಾಡ್ತಿದ್ರೆ ಮಾತ್ರ ಹೊಸ ವ್ಯವಸ್ಥೆಗಳು, ಹೊಸ ಒಂದು ಟೆಂಡರ್ ತೊಗೊಳೋದಾಗ್ಬೋದು, ಟೆಂಡರ್ ಅಪ್ಲೈ ಮಾಡೋದಾಗ್ಬೋದು, ಇದನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ. ಈ ತಿಂಗಳು ಸ್ವಲ್ಪ ಸಮಸ್ಯೆಗಳು ನೀವು ಅನುಭವಿಸ್ತೀರ. ಆರ್ಥಿಕ ವಿಚಾರ ಅಂತಂದರೆ ಹಳೆಯ ಸಾಲಗಳು ಈ ತಿಂಗಳಲ್ಲಿ ನಿಮಗೆ ಖಂಡಿತ ಬಂದೇ ಬರುತ್ತೆ. ಹಳೆಯ ಕೊಟ್ಟಂತಹ ಸಾಲಗಳಿಗೆ ಬಡ್ಡಿ ಆಗ್ಬೋದು, ಅಸಲು, ಈ ಥರ ವಿಚಾರಗಳು ಏನಿದ್ರು ಕೂಡ ಈ ತಿಂಗಳಲ್ಲಿ ನಿಮ್ಗೆ ಬರುತ್ತೆ. ಮತ್ತು ಫಾರಿನ್ ಫಂಡ್ಸಲ್ಲಿ ಅಥವಾ ಬೇರೆ ಒಂದು ವಿಚಾರದಲ್ಲಿ ಇನ್ವೆಸ್ಟ್ ಮಾಡಿದ್ದಾಗ್ಬೋದು, ಅಥವಾ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ತಿಂಗಳು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಹೈಕನ್ನು ಕಾಣೋದು, ಲಾಭವನ್ನು ಕಾಣೋದು ಈ ತಿಂಗಳಲ್ಲಿ ನಿಮ್ಮ ಒಂದು ವಿಚಾರದಲ್ಲಿ ಸಂಭವಿಸುತ್ತೆ. ಹೊಸ ಇನ್ವೆಸ್ಟ್ಮೆಂಟ್ನ ಮಾಡೋದು ಈ ತಿಂಗಳಲ್ಲಿ ಬೇಡ. ಬರ್ತಕ್ಕಂಥ ಒಂದು ಮಾಸದಲ್ಲಿ ನೀವು ಮಾಡೋದು ಬಹಳ ಒಳ್ಳೆಯದಾಗುತ್ತೆ. ಈ ಒಂದು ಕಾರ್ತಿಕ ಮಾಸ ನಿಮ್ಗೆ ಅಷ್ಟೊಂದು ಶುಭವಲ್ಲ, ಶುಭ ವಿಚಾರ ಸಿಗ್ತಾ ಇಲ್ಲ, ಅವಂಥ ವ್ಯವಸ್ಥೆಗಳು ಕಾಣ್ತಕ್ಕಂಥದ್ದು. ನಂತರ ಆರೋಗ್ಯದ ವಿಚಾರ ಬಂತು ಅಂತಂದರೆ, ಆರೋಗ್ಯದಲ್ಲಿ ಮಕ್ಕಳಲ್ಲಿ ಮತ್ತು ಗುರು ಹಿರಿಯರಲ್ಲಿ, ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ತಂದೆ ತಾಯಿ ಆಗ್ಬೋದು, ಅಜ್ಜ ಅಜ್ಜಿಯವರ ಮನೆಯಲ್ಲಿ ಯಾರಿದ್ದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸುಧಾರಣೆಗಳು ಕಾಣುತ್ತೆ. ಈ ಹಿಂದಿನ ಸಮಸ್ಯೆಗಳಿಗೆ ಹೋಲಿಕೆ ಮಾಡಿದ್ರೆ ಸಣ್ಣ ಪುಟ್ಟ ಸುಧಾರಣೆ ಕಾಣೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಈ ರಾಶಿಯವರಿಗೆ ಸರಳ ಪರಿಹಾರ ಮಾರ್ಗವನ್ನು ತಿಳಿಸೋದಾದರೆ, ಪ್ರತಿ ಗುರುವಾರ ಶ್ರೀ ಸಾಯಿಬಾಬಾರ ದೇವಸ್ಥಾನ ಆಗ್ಬೋದು, ಅಥವಾ ಗುರು ರಾಯರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಅಥವಾ ಬಿಳಿ ಹೂವನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ನೀವು ಬಂದಿದ್ದೆ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಕಾಣ್ತದೆ. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.